ನಮಸ್ಕಾರ ವೀಕ್ಷಕರೇ. ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಹೆಚ್ಚಿನದಾಗಿ ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ ಸೇರಿದಂತೆ ಎಲೆಯ ಅಲಂಕಾರ ನೋಡಬಹುದು. ಆದರೆ ಇಲ್ಲಿ ಮಾತ್ರ ಬರೀ ಗರಿ ನೋಟುಗಳಿಂದ ಮಾಡಲಾದ ಅಲಂಕಾರವನ್ನು ನೋಡಬಹುದಾಗಿದೆ. ಈ ದೇವಿಗೆ ಬೇಡಿಕೊಂಡ ಬೇಡಿಕೆಗಳು ನೆರವೇರಿದರೆ ಇಲ್ಲಿ ಹೂವು ಹಣ್ಣಿನ ಜೊತೆಗೆ ಹಣವನ್ನೇ ನೀಡುತ್ತಾರೆ. ಆ ಹಣವನ್ನೇ ದೇವಿಗೆ ಅಲಂಕಾರ ಮಾಡಲಾಗುತ್ತದೆ. ಆ ದೇವಿ ಯಾರು, ಆ ತಾಯಿ ನೆಲೆ ನಿಂತಿರುವುದು ಎಲ್ಲಿ ಎಂಬೆಲ್ಲ ಮಾಹಿತಿಯನ್ನ ತಿಳಿಸ್ತೇವೆ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿನೂತನ ಕಾರ್ಯಕ್ರಮಗಳ ಅಪ್ಡೇಟ್ಗಳನ್ನು ಪಡೆಯಿರಿ. ಬನ್ನಿ ಸ್ನೇಹಿತರೆ, ನಾವಿಂದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಗಾಣಗಟ್ಟೆ ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವ ಗರಿ ನೋಟಿನ ಅಲಂಕೃತ ಶ್ರೀ ಮಾಯಮ್ಮ ದೇವಿಯ ದರ್ಶನ ಪಡೆದುಕೊಂಡು ಬರೋಣ. ಈ ದೇವಿಯ ಚರಿತ್ರೆಯನ್ನು ನೋಡುವುದಾದರೆ ಸುಮಾರು 500 ವರ್ಷಗಳ ಹಿಂದೆ ಕೋಣಗಳ ವ್ಯಾಪಾರದ ನಿಮಿತ್ತ ಗಾಣಗಟ್ಟ ಗ್ರಾಮದಿಂದ ಮಹಾರಾಷ್ಟ್ರದ ಸೋಮಲಾಪುರಕ್ಕೆ ತೆರಳಿ ಕೋಣಗಳ ವ್ಯಾಪಾರ ಮಾಡಿಕೊಂಡು ಗಾಣಗಟ್ಟೆ ಗ್ರಾಮಕ್ಕೆ ವಾಪಸ್ಸಾಗುವ ವೇಳೆ ವ್ಯಾಪಾರಸ್ಥರು ತಮ್ಮ ಜೋಳಿಗೆಯಲ್ಲಿ ಇಟ್ಟುಕೊಂಡಿದ್ದ ಕಲ್ಲುಗಳನ್ನು ಬಿಸಾಡಿದ ಜಾಗದಲ್ಲಿಯೇ 5 ಜನ ಮಹಾ ತಾಯಿಯರು ತಮ್ಮ ವಾಸಸ್ಥಾನಗಳಂತೆ ಮಾಡಿಕೊಂಡು ನೆಲೆ ನಿಂತಿದ್ದಾರೆ. ಅದರಲ್ಲಿ ಒಬ್ಬರೇ ಈ ಮಾಯಮ್ಮ ದೇವಿ ಎಂಬುದಾಗಿ ಹೇಳಲಾಗುತ್ತದೆ. ಇನ್ನು ಈ ದೇವಾಲಯ ನಿರ್ಮಾಣ ಮಾಡಿರುವುದಕ್ಕೂ ಒಂದು ಇತಿಹಾಸವೇ ಇದ್ದು, ಈಗ ಇರುವ ದೇವಸ್ಥಾನದ ಜಾಗದಲ್ಲಿ ಈ ಮುಂಚೆ ಜಾಲೆ ಗಿಡಗಳು, ಮುಳ್ಳು ಗಂಟೆಗಳು ಇದ್ದವಂತೆ. ವ್ಯಾಪಾರಸ್ಥರು ಎಸೆದ ಕಲ್ಲೊಂದು ಈ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿತ್ತಂತೆ. ಅದನ್ನು ಓರ್ವ ಸುಂದರ ಕನ್ಯೆ ಪ್ರತಿನಿತ್ಯ ಬೆಳಿಗ್ಗೆ 4 ಗಂಟೆಯಷ್ಟೊತ್ತಿಗೆ ಮಡಿಯಿಂದ ಪೂಜೆ ಕೈಯುತ್ತಿದ್ದಳಂತೆ. 2 ವರ್ಷಗಳ ನಂತರ ಗ್ರಾಮಸ್ಥರು ಈ ಯುವತಿ ಪೂಜೆ ಮಾಡುವುದನ್ನು ಕಂಡು, ಯಾರು ತಾಯಿ ನೀನು, ಎಂದಿನಿಂದ ಪೂಜೆ ಮಾಡುತ್ತಿರುವೆ ಎಂದು ಕೇಳಿದಾಗ, ನಾನು ಮಹಾರಾಷ್ಟ್ರ ಮೂಲದ ಮಾಯಮ್ಮ ದೇವಿ, ನನಗೆ ಇಲ್ಲಿಯೇ ದೇವಸ್ಥಾನ ನಿರ್ಮಿಸಿ ನಾನು ನಿಮ್ಮನ್ನು ಸಲಹುವೆ ಎಂದು ಹೇಳಿ ಮಾಯವಾದಳಂತೆ. ಆಗ ಕಲ್ಲಿನ ಬಳಿ ಬೇವಿನ ಗಿಡವೊಂದನ್ನು ನೆಟ್ಟು ಕಟ್ಟೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಒಮ್ಮೆ ಗ್ರಾಮದಲ್ಲಿ ಪ್ಲೇಗ್, ಕಾಲರದಂತಹ ಕಾಯಿಲೆಗಳು ಬಂದಾಗ ಗಾಬರಿಗೊಂಡ ಗ್ರಾಮಸ್ಥರು ಮಾಯಮ್ಮ ದೇವಿಯು ನಮಗೆ ಮಾತು ಕೊಟ್ಟಿದ್ದಾಳೆ, ಆ ತಾಯಿಯನ್ನು ಬೇಡಿಕೊಂಡರೆ ನಮ್ಮ ಕಷ್ಟಗಳು ಪರಿಹಾರವಾಗಬಹುದು ಎಂದು ಅರಿತು ದೇವಿಗೆ ಪೂಜೆಗೈದು ಪ್ರಾರ್ಥನೆ ಮಾಡಿಕೊಂಡಾಗ ಆ ದೇವಿಯು ಪ್ರತ್ಯಕ್ಷಗೊಂಡು 5 ದಿನ ನನ್ನನ್ನು ಪವಿತ್ರ ಗದ್ದುಗೆ ಮೇಲೆ ಕೂರಿಸಿ ನಂದಾದೀಪವನ್ನು ಹಚ್ಚಿ ಆರಾಧಿಸಿರಿ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಅಭಯ ನೀಡಿದಳಂತೆ. ಸಾಯಂಕಾಲ ಟೈಮ್ ದೇವರುಂಡುತ್ತೆ, ಹೊರಗಡೆ ಬರುತ್ತೆ ಯಮ್ಮ. ಮನಸ್ಸಿನಲ್ಲಿ 2 ಚೀಟಿ ಬರೆದಿಡ್ಬೇಕು. ಕೆಲಸ ಆಗುತ್ತಂದ್ರೆ ಒಂದು, ಆಗಲ್ಲಂದ್ರೆ ಒಂದು. ಆಗುತ್ತೆ ಚೀಟಿ ತೋರಿಸುತ್ತೆ, ಆಗಲ್ಲಂದ್ರೆ ಆಗಲ್ ಚೀಟಿ ತೋರಿಸುತ್ತೆ. ಈ ಚೀಟಿ ಹೊರಗಡೆ ನೀವು ಎಲ್ಲನೇ ಇಡ್ಬೋದು. ದೇವರು ಹೊರಗೆ ಬಂದು 4 ಹೊತ್ಕೊಂತಾರೆ, ಪಲ್ಲಕ್ಕಿನ ಹೊತ್ಕೊಂಡು ನೀವು ಎಲ್ಲನೇ ಇಟ್ಟರೆ ಚೀಟಿ ತೋರಿಸುತ್ತೆ. ಆಗುತ್ತಂದ್ರೆ ಆಗಲ್ ಚೀಟಿ ತೋರಿಸುತ್ತೆ, ಆಗಲ್ಲಂದ್ರೆ ಆಗಲ್ ಚೀಟಿ ತೋರಿಸುತ್ತೆ. ತಿರುಗಿ ಮತ್ತೆ ಮಕ್ಕಳ ಪಲ್ಲಕ ಎಂಬ ನಂಬರ್ 1 ಒಂದು ಸಿಪ್ಪೆಕಾಯಿ, ಒಂದು ನಿಂಬೆಹಣ್ಣು ಇಡಬೇಕು. ಮಕ್ಕಳು ಆಗ್ತಾವಂದ್ರೆ ಒಂದು ನಿಂಬೆಹಣ್ಣು, ಮಕ್ಕಳು ಆಗ್ತಾವಂದ್ರೆ ಒಂದು ಸಿಪ್ಪೆಕಾಯಿ, ಮಕ್ಕಳು ಆಗಲ್ಲ ಅಂದ್ರೆ ಒಂದು ನಿಂಬೆಹಣ್ಣು ಇಡಬೇಕು. ಸಿಪ್ಪೆಕಾಯಿ ತೋರಿಸಿದ್ರೆ ಮಕ್ಕಳು ಆಗುತ್ತಂತ, ನಿಂಬೆಹಣ್ಣು ತೋರಿಸಿ ಸ್ವಲ್ಪ ಲೇಟಾಗಿ ಆಗುತ್ತಂತೆ. ಮಂಗಳವಾರ ಶುಕ್ರವಾರ ಫುಲ್ ರಶ್ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಫುಲ್ ರಶ್ ಇರುತ್ತೆ. ಅದರಂತೆಯೇ ಪೂಜೆ ಮಾಡಿದ ಮೇಲೆ ಕಾಯಿಲೆಗಳು ಮಾಯವಾಗಿ ಗ್ರಾಮವು ಸುಭಿಕ್ಷೆಯಿಂದ ಇದೆ. ಈ ನಿಟ್ಟಿನಲ್ಲಿ ಭಕ್ತಾದಿಗಳು ಅಂದಿನಿಂದ ದೇಣಿಗೆಯನ್ನು ಹಾಕಿಕೊಂಡು ಚಿಕ್ಕದಾಗಿ ದೇವಸ್ಥಾನ ನಿರ್ಮಾಣ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಅದು ಇಂದು ಬೃಹತ್ತಾಗಿ ಬೆಳೆದು ನಿಂತು ಬೃಹತ್ತಾದ ಗೋಪುರ ಸೇರಿದಂತೆ ವಿವಿಧ ದೇವಿಯರ ವಿಗ್ರಹಗಳ ಕೆತ್ತನೆಯನ್ನು ಕಾಣಬಹುದು. ರಾಜಗೋಪುರದಲ್ಲಿ ಸುಮಾರು 171ಕ್ಕೂ ಅಧಿಕ ವಿಗ್ರಹಗಳನ್ನೊಳಗೊಂಡಿದ್ದು, ಕೈಲಾಸ ಪರ್ವತದಲ್ಲಿರುವ ದೇವಾನುದೇವತೆಗಳನ್ನು ಸಹ ನಾಚಿಸುವಂತಿದೆ. ಕಟ್ಟಡದ ಮೊದಲನೇ ಹಂತದಲ್ಲಿ ಗೋಪುರದ ಸುತ್ತಲೂ 80 ಆನೆಯ ಮೂರ್ತಿಗಳಿವೆ. ರಾಜಗೋಪುರದ ಇಕ್ಕೆಲಗಳಲ್ಲಿ ಮುಖ್ಯ ಗೋಪುರಕ್ಕೆ ಹೊಂದಿಕೊಂಡಂತೆ 2 ಸಣ್ಣ ಗೋಪುರಗಳಿವೆ.
ಮೂಲ ಗೋಪುರವು ಸರಿಸುಮಾರು 125 ಅಡಿ ಎತ್ತರವಿದ್ದರೆ ಪಕ್ಕದಲ್ಲಿನ ಸಣ್ಣ ಗೋಪುರಗಳು ಸುಮಾರು 51 ಅಡಿ ಎತ್ತರವಿವೆ. ಹಾಗೆಯೇ ಗೋಪುರದ ಮುಂಭಾಗದಲ್ಲಿ ರಥವನ್ನೆಳೆಯುವ ಕುದುರೆಗಳಂತೆ ಬೃಹತ್ತಾಕಾರದ 2 ಆನೆಗಳು ಸುಮಾರು 25 ಅಡಿಗಳಷ್ಟು ಎತ್ತರದಲ್ಲಿದ್ದು ಕೈಲಾಸದಲ್ಲಿನ ಐರಾವತಗಳನ್ನು ನಾಚಿಸುವಂತಿದೆ. ದೇವಸ್ಥಾನದ ಒಳಗೆ ಪ್ರವೇಶಿಸಿದಂತೆಯೇ ದೀಪಸ್ತಂಭ, ಅದರ ಮುಂದೆ ಮಾಯಮ್ಮ ದೇವಿಯ ಬೃಹತ್ ವಿಗ್ರಹವೊಂದು ದರ್ಶನ ನೀಡುತ್ತದೆ. ಅಲ್ಲಿಂದ ದೇವಸ್ಥಾನದ ಒಳಭಾಗಕ್ಕೆ ಭೇಟಿ ನೀಡಿದರೆ ಗರಿ ಗರಿ ನೋಟುಗಳಿಂದ ಅಲಂಕೃತಗೊಂಡ ಶ್ರೀ ಮಾಯಮ್ಮ ದೇವಿಯ ಜೊತೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಶಾರದಾ ಮಾತೆಯ ಕೆತ್ತನೆಯ ವಿಗ್ರಹಗಳು ಗೋಚರವಾಗುತ್ತವೆ. ಆ ವಿಗ್ರಹಗಳು ಕೂಡ ಬೃಹತ್ ಬಂಡೆಗಳಲ್ಲಿ ಅಂಟಿಕೊಂಡೇ ಇರುವುದು ಮಾಯಮ್ಮ ದೇವಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎಂಬುದಕ್ಕೆ ಪೂರಕವಾಗಿದ್ದಾಳೆ.